Greetings in the name of Jesus Christ our Lord. For our meditation, may I read to you from St. Paul's letter to Romans chapter 14, verse 17. For the kingdom of God is not a matter of eating and drinking, but of righteousness and peace and joy in the Holy Spirit. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 17ನೇ ವಚನವನ್ನು ಓದುತ್ತೇನೆ. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯೂ ಸಮಾಧಾನವೂ ಪವಿತ್ರಾತ್ಮನಿಂದ ಉಂಟಾಗುವ ಆನಂದವೂ ಆಗಿದೆ ಎಂಬುದೇ. ದ ಕಿಂಗ್ಡಮ್ ಆಫ್ ಗಾಡ್, ವಾಟ್ ಈಸ್ ಇಟ್ ಆ್ಯಂಡ್ ವಾಟ್ ಈಸ್ ಇಟ್ ನಾಟ್? ದೇವರ ರಾಜ್ಯ ಏನಾಗಿದೆ ಮತ್ತು ಏನಲ್ಲ. ಕಳೆದ ವಾರ ದೇವರ ರಾಜ್ಯ ಎಂಬ ನಡುಗಟ್ಟು, ದೇವರ ರಾಜ್ಯತ್ವ ಅಥವಾ ದೇವರ ಆಡಳಿತ ಎಂಬುದೇ ಮೂಲಭೂತವಾದ ಅರ್ಥವೆಂದು ಆಲೋಚಿಸಿದೆವು. ಲಾಸ್ಟ್ ವೀಕ್ ವಿ ಸೆಡ್ that the phrase, the kingdom of God, is essentially the rule and the reign of God in the lives of people. What is it? In God's kingdom and reign, we observed, there is righteousness. That's the first characteristic of the kingdom of God. What is righteousness? To give God what is due to Him and to give people what is due unto the people. ಮೊದಲಿಗೆ ದೇವರ ರಾಜ್ಯದಲ್ಲಿ ನೀತಿ ಸದಾಚಾರ ಇದೆ ಎಂಬುದಾಗಿ ನಾವು ಆಲೋಚನೆ ಮಾಡಿದೆವು. ನೀತಿ ಅಂದ್ರೇನು? ದೇವರಿಗೆ ಕೊಡುವುದನ್ನು ಕೊಡುವುದು, ದೇವರಿಗೆ ಮನುಷ್ಯರಿಗೆ ಕೊಡುವುದನ್ನು ಮನುಷ್ಯರಿಗೆ ಸಂಭವಿಸುವುದು, ಏನಿಗೆ ಅಗತ್ಯ ಅದನ್ನು ಕೊಡುವುದು. ಈಗ ಇನ್ನೆರಡು ಗುಣಲಕ್ಷಣಗಳನ್ನು ನಾವು ಆಲೋಚನೆ ಮಾಡೋಣ. First, there is righteousness. Second, Paul says, there is peace. And then he also says, we'll look at that later on. Righteousness, peace, and joy. What is peace? The New Testament peace is not anything that is causing trouble, distress, sickness and suffering, absence of that. Peace is not negative. We say, I have peace because I have no problems. No. Peace is very positive. What we say is, yeah, I have so many difficulties, but I have got peace because I believe in God. Peace is intensely positive in the New Testament. ದೇವರ ರಾಜ್ಯದ ಎರಡನೇ ಗುಣಲಕ್ಷಣ, ಮೊದಲನೇದು ನೀತಿ ಸದಾಚಾರ, ಎರಡನೇದು ಸಮಾಧಾನ, ಪೀಸ್. ಹೊಸ ಒಡಂಬಡಿಕೆಯಲ್ಲಿ ಸಮಾಧಾನ ಅಂದರೆ ನನಗೀಗೇನೂ ತೊಂದರೆ ಇಲ್ಲ, ಇಕ್ಕಟ್ಟಿಲ್ಲ, ಕಷ್ಟ ಇಲ್ಲ, ಸಂಕಷ್ಟ ಇಲ್ಲ, ಹಣದ ಕೊರತೆ ಇಲ್ಲ, ಅದಕ್ಕೆ ನನಗೆ ಸಮಾಧಾನ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ಇಲ್ಲದಿರುವಿಕೆ ಅಲ್ಲ, ಇವೆಲ್ಲವಿದ್ದರೂ ಸಹ ನನಗೆ ಸಮಾಧಾನ ಇದೆ. ಯಾಕಂದರೆ ದೇವರೊಂದಿಗೆ ನನಗೆ ಸಂಬಂಧತೆ ಇದೆ. ಇದನ್ನು ಪೌಲನು ಇಲ್ಲಿ ಸಾಧಿಸ್ತಾ ಇರ್ತಕ್ಕಂಥದ್ದು. ಆದ ಕಾರಣ ಸಮಾಧಾನ ಎಂಬುದು ಒಂದು ಸಕಾರಾತ್ಮಕ ಅಲ್ಲ, ಧನಾತ್ಮಕ, ಪಾಸಿಟಿವ್, ಧನಾತ್ಮಕ, ನಿಶ್ಚಿತ, ಖಚಿತ. ಕಾರಣ ನಮಗೊಂದು ಒಳ್ಳೆಯ ಸಂಬಂಧತೆ ಇದೆ. ಟು ದ ಜ್ಯೂಸ್, ಪೀಸ್ ಈಸ್ ಆಲ್ವೇಸ್ ಎ ಸ್ಟೇಟ್ ಆಫ್ ರೈಟ್ ರಿಲೇಷನ್ಶಿಪ್ ಬಿಟ್ವೀನ್ man and man and God. Peace is basically a relationship. That's what we saw. The first characteristic of kingdom is righteousness, which is the right relationship. So the Jewish people always said, if we have a right relationship with God and with man, we have peace. And that's why you will find a Jew always greeting another Jew, shalom. Shalom means peace. That's the way they greet each other. ಯಹೂದ್ಯರಿಗೆ ಸಮಾಧಾನ ಎಂಬತಕ್ಕಂಥದ್ದು ಒಂದು ಸರಿ ಸಂಬಂಧತೆ ಉಳ್ಳ ಒಂದು ಶಬ್ದ, ಸಂಬಂಧತೆಯ ಶಬ್ದ ಆಗಿದೆ. ಮನುಷ್ಯರೊಳಗೆ ಸರಿಯಾದ ಸಂಬಂಧತೆ ಮತ್ತು ಮನುಷ್ಯರಿಗೂ ದೇವರಿಗೂ ಸರಿಯಾದ ಸಂಬಂಧತೆ. ಈ ಒಂದು ಭಾವನೆಯಿಂದ ಎಲ್ಲ ಯಹೂದ್ಯರು
ಪರಸ್ಪರ ತಮ್ಮನ್ನು ತಾವು ಶುಭಾಶಯಗಳನ್ನು ಸಲ್ಲಿಸುವಾಗ ಏನು ಹೇಳ್ತಾರೆ? ಶಾಲೋಮ್ ಎಂಬುದಾಗಿ ಹೇಳ್ತಾರೆ. ಶಾಲೋಮ್ ಅಂದರೆ ಸಮಾಧಾನ ಎಂಬುದಾಗಿ. ವಿ ಶುಡ್ ನಾಟ್ ಫರ್ಗೆಟ್ ದಟ್ ಕ್ರಿಶ್ಚಿಯಾನಿಟಿ ಕನ್ಸಿಸ್ಟ್ಸ್ ಇನ್ ಪರ್ಸನಲ್ ರಿಲೇಷನ್ಶಿಪ್ಸ್. Christianity basically consists in personal relationship. Romans 5:1 reads this way: Since we have been justified by faith, we have peace with God. Since we have been justified by faith, we have peace with God, personal relationship with God. Only faith enables us to have this relationship with God. Christianity is faith oriented in God, with God, so that we have a personal relationship. ಕ್ರೈಸ್ತತ್ವ ಮೊಟ್ಟ ಮೊದಲಿಗೆ ವೈಯಕ್ತಿಕ ಸಂಬಂಧತೆಗಳಲ್ಲಿ ಒಳಗೊಂಡಿದೆ. ಕ್ರೈಸ್ತತ್ವದಲ್ಲಿ ಸಂಬಂಧತೆಯೇ ಪ್ರತಿ ಸಮಯದಲ್ಲಿ ನಾವು ಮುಖ್ಯ ಎಂಬುದಾಗಿ ಹೇಳುವಂಥದ್ದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:1 ಏನು ಓದ್ತೇವೆ? ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಸಮಾಧಾನ ಒಂದು ಸಂಬಂಧತೆಯಿಂದಲೇ. ಯಾರ ಮೂಲಕ? ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಿಂದ ಸಮಾಧಾನ. ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನವಾಗಿರುವ ಸಕ್ರಿಯ ಮಾಡುವಂಥದ್ದೇ ಸಂಬಂಧತೆ ನಂಬಿಕೆಯಿಂದ. ಪೀಸ್ ಎವ್ರಿಬಡಿ ವಾಂಟ್ಸ್. ಡು ಯು ಹ್ಯಾವ್ ಪೀಸ್? Yes, you can have peace because of the relationship that you can have with God. Peace is not negative but positive. ಎಲ್ಲರಿಗೂ ಸಮಾಧಾನ ಬೇಕು. ಸಮಾಧಾನ ಸಿಕ್ಕೋದು ಕಷ್ಟ. ನಿಮಗೆ ಸಮಾಧಾನ ಉಂಟಾ? ಸಿಗ್ತದೆ. ಹೇಗೆ? ಸಂಬಂಧತೆಯಿಂದ. ಯೇಸು ಕ್ರಿಸ್ತನನ್ನು ನಾವು ನಂಬಿದರೆ ದೇವರೊಂದಿಗೆ ನಮಗೆ ಸಂಬಂಧತೆ ಉತ್ಪತ್ತಿ ಆಗುತ್ತೆ. ಆಗಲೇ ನಮಗೆ ಸಮಾಧಾನ. There is righteousness in the kingdom of God. There is peace, and finally there is joy. Christian joy is not selfish. We should always remember, Christian joy is not individualistic. It is always interdependence. If you want happiness and joy, you must make others to be happy and joyful. If you make others happy, you will be happy, not individualistic. ಮೊದಲಿಗೆ ನೀತಿ ಸದಾಚಾರ, ಎರಡನೇದಾಗಿ ಸಮಾಧಾನ, ಮೂರನೇದಾಗಿ ಸಂತೋಷ ಆನಂದ, ಮೂರನೇದಾಗಿ ಸಂತೋಷ ಹರ್ಷ ಎಂಬತಕ್ಕಂಥದ್ದು ಕೇವಲ ವ್ಯಕ್ತಿಗತವಾದದ್ದಲ್ಲ. ನಾನು ಸಂತೋಷದಲ್ಲಿದ್ದರೆ ಸಾಕು ಅಲ್ಲ. ನಾನು ಸಂತೋಷದಲ್ಲಿರೋದು ಹೇಗೆ ಅಂತಂದರೆ, ಇತರರಿಗೆ ಅವರನ್ನು ಆನಂದ ಸಂತೋಷ ತರುವ ಕೆಲಸ ಕಾರ್ಯಗಳನ್ನು ಮಾತುಕತೆಗಳನ್ನು ಆಡುವುದರಿಂದಲೇ ನಾವು ಸಹ ಸಂತೋಷ ಸಮಾಧಾನದಿಂದ ಇರ್ತೇವೆ. ಯಾವಾಗಲೂ ಪರಸ್ಪರ ಅವಲಂಬಿತ. ನಾನೊಬ್ಬನೇ ಸಮಾಧಾನದಿಂದ ಸಂತೋಷದಿಂದ ಇರಲಿಕ್ಕಾಗುವುದಿಲ್ಲ. ಆ ಸಂತೋಷ ಪರಸ್ಪರ ದೇವರೊಂದಿಗೆ ಇತರರೊಂದಿಗೆ ಬಹಳ ಮುಖ್ಯವಾದಂಥದ್ದು. ಕನ್ಕ್ಲೂಷನ್: just as the root, the flower and the fruit cannot be separated from one another. You have to take a plant, it's a unit. The root is separated to the fruit and the flower. You can't separate them. Faith and joy cannot be separated from one another. Faith and joy. ಮುಕ್ತಾಯದಲ್ಲಿ ಒಂದು ಉದಾಹರಣೆ. ಬೇರು ಮತ್ತು ಹೂ, ಅದರ ಫಲ, ಹಣ್ಣು. ಗಿಡದ ಹಣ್ಣನ್ನು ನಾವು ಬೇರಿನಿಂದ ಬೇರ್ಪಡಿಸಲಿಕ್ಕಾಗುವುದಿಲ್ಲ. ಕಾರಣ ಎರಡೂ ಒಂದೇ. ಹೀಗೆ ಸಮಾಧಾನವನ್ನು ಹರ್ಷವನ್ನು ನಾವು ಬೇರ್ಪಡಿಸಲಿಕ್ಕೆ ಆಗುವುದಿಲ್ಲ. ಇವೆಲ್ಲಕ್ಕೂ ಮೂಲ ಏನು? ವಾಟ್ ಈಸ್ ದ ಕೀ ಫಾರ್ ಆಲ್ ದಿಸ್ ತ್ರೀ? ಲೆಟ್ ಮಿ ರೀಡ್. For the kingdom of God is not a matter of eating and drinking, but righteousness and peace and joy in the Holy Spirit.
This is the key. How do you get righteousness? How do you get peace and joy? It's the work of the Holy Spirit. It's the ministry of the Holy Spirit. There is no other way. We can't earn this. We can't buy this. Only the work of the Holy Spirit. All these are in the Holy Spirit. Righteousness, joy and peace. Remember that. ಇಲ್ಲಿ ಒಂದು ಪ್ರಮುಖವಾದಂಥ ಸತ್ಯ ಏನೆಂದರೆ, ನೀತಿ, ಸಮಾಧಾನ, ಸಂತೋಷ, ಈ ಮೂರು ದೇವರ ರಾಜ್ಯದ ಗುಣಲಕ್ಷಣಗಳು ಪವಿತ್ರಾತ್ಮನಿಂದಲೇ ಉಂಟಾಗುವಂಥದ್ದು. ನೀತಿಯನ್ನು ಕೊಳ್ಳಲಿಕ್ಕಾಗೋದಿಲ್ಲ, ಸಮಾಧಾನವನ್ನು ಕೊಂಡುಕೊಳ್ಳಲಿಕ್ಕಾಗೋದಿಲ್ಲ, ಸಂತೋಷವನ್ನು ಪಡಕೊಳ್ಳಲಿಕ್ಕಾಗುವುದಿಲ್ಲ. ಯಾರಿಂದ? ಪವಿತ್ರಾತ್ಮನ ಕೆಲಸದಿಂದ ಮಾತ್ರ. ಪೌಲನು ಸಂಕ್ಷಿಪ್ತವಾಗಿ ಸರಳ ಭಾಷೆಯಲ್ಲಿ ಉಪಯೋಗಿಸಿ ಹೇಳಿದ್ದಾನೆ. What is the kingdom of God? We saw. What is not the kingdom of God? Kingdom of God is not drinking and eating and saying anything. No words, no arguments, no documentation for this. What is kingdom of God? The power which is demonstrated through one's life. That is the kingdom of God. How? Because of righteousness, peace and joy. This is the value of being a Christian, and this is the joy of being a Christian. ದೇವರ ರಾಜ್ಯ ಏನಲ್ಲ, ಉಣ್ಣುವುದು, ತಿನ್ನುವುದು, ಕುಡಿಯುವುದಲ್ಲ, ಮಾತು ಹೇಳುವುದಲ್ಲ, ಬರಹದಲ್ಲಲ್ಲ, ನಮ್ಮ ವಾಕ್ಚಾತುರ್ಯ, ನಮ್ಮ ಕೊಡುವುದು ತಿನ್ನುವುದರಲ್ಲ. ಬದಲಿಗೆ ನೀತಿ, ಸದಾಚಾರ, ಸಮಾಧಾನ, ಸಂತೋಷ. ಹೇಗೆ ಬರ್ತದೆ? ನಂಬಿಕೆಯಿಂದ. ಪವಿತ್ರಾತ್ಮನ ಕೆಲಸ ಮಾತ್ರ. ಪ್ರಿಯ ಸ್ನೇಹಿತರೆ, ಈ ಅನುಭವವನ್ನು ಪಡ್ಕೊಳ್ಳಲಿಕ್ಕೆ ಎಷ್ಟು ಕಷ್ಟ ಇದೆ ಅನೇಕರಿಗೆ, ಆದರೆ ನಂಬುವವರಿಗೆ ಸುಲಭ. ಈ ಸಂಬಂಧತೆ ಬರ್ತಕ್ಕಂಥದ್ದು ಪವಿತ್ರಾತ್ಮನಿಂದ. ಡಿಯರ್ ಫ್ರೆಂಡ್ಸ್, ವಿ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಅಟೈನ್ ದ ಕಿಂಗ್ಡಮ್ ಆಫ್ ಗಾಡ್. ನೋ, it's only by faith we come in Jesus. That new life that He gives to us gives us righteousness, which is the right relationship, joy and peace. These are all the work of the Holy Spirit. May we experience this. Paul, having said all that he says, righteousness, peace and joy by the Holy Spirit, may we experience it. ಇವೆಲ್ಲ ಬೋಧನೆಗಳನ್ನು ಹೇಳಿದ ಮೇಲೆ ಕಡೆದಾಗಿ ಪೌಲನು ಅನುಭವಿಸಬೇಕಾದ ವಿಷಯ ಏನಂತಂದರೆ ನೀತಿ, ಸಮಾಧಾನ ಮತ್ತು ಸಂತೋಷ. ದೇವರು ಇವುಗಳನ್ನು ನಾವು ಅಂಗೀಕರಿಸಿ ಅನುಭವಿಸಿ ಆಶೀರ್ವದಿಸಲೆಂದು ಪ್ರಾರ್ಥನೆ ಮಾಡೋಣ. ಡಿಯರ್ ಗಾಡ್, Paul, when he comes to the end of this chapter, is talking about your kingdom. He says it's not eating and drinking or discussing and creating a document. It is a demonstration of a power of God living in us. ಪೌಲನು ಅನೇಕ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಹೇಳಿ ಕಡೆಗೆ ದೇವರ ರಾಜ್ಯ ತಿನ್ನುವುದು ಕುಡಿಯುವುದು ಅಲ್ಲ, ಬದಲಾಗಿ ಶಕ್ತಿ ಪ್ರದರ್ಶನ. ನಮ್ಮಲ್ಲಿರ್ತಕ್ಕಂಥ ನೀತಿ, ನ್ಯಾಯ, ನಮ್ಮಲ್ಲಿರ್ತಕ್ಕಂಥ ಸದಾಚಾರ, ಸಮಾಧಾನ, ಸಂತೋಷ ಎಲ್ಲವೂ ಪವಿತ್ರಾತ್ಮನಿಂದಲೇ ಅಂಗೀಕರಿಸ್ತೇವೆ. ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. We are what we are today because we have received the relationship between Jesus Christ and us through faith, righteousness, peace and joy. Thank you for this. Help us to be grateful. ನಾವು ಕೃತಜ್ಞತೆಯಿಂದ ಜೀವನ ಮಾಡುವಂತೆ ಸಹಾಯ ಮಾಡಬೇಕೆಂದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕ ಬೇಡುತ್ತೇವೆ ತಂದೆಯೇ. ಆಮೆನ್. God sent His Son, they called Him Jesus. He came to love, heal and forgive. He lived and died to buy my pardon. An empty grave is there to prove my Savior lives. Because He lives, I can face tomorrow. Because He lives, all fear
because I know He holds the future, and life is worth the living just because He lives. How sweet to hold the newborn baby and feel the pride and joy He gives. But greater still, the calm assurance this child can face uncertain days because He lives. Because He lives, I can face tomorrow. Because He lives, all fear is gone. Because I know He holds the future, and life is worth the living just because He lives. ಪ್ರಾಣಪ್ರಿಯ ಅತಿ ಪ್ರಿಯ ನನ್ನ ಯೇಸು ರಕ್ಷಕ, ನಿನ್ನ ನಂಬಿ ಬಿಟ್ಟು ಭಯ ಬರುವೆ ಸಹಾಯಕ. ನನ್ನದೆಲ್ಲವೂ ನನ್ನದೆಲ್ಲವೂ ನನ್ನದೆಲ್ಲ ಪ್ರಾಣ ಪ್ರಿಯ ಒಪ್ಪಿಕೊಡುವೆ. All to Jesus I surrender, all to Him I freely give. I will ever love and trust Him, in His presence daily live. I surrender all, I surrender all to Thee, my blessed Savior. I surrender all. Oh, to Jesus I surrender, Lord, I give myself to Thee. Fill me with Thy love and power, let Thy blessing fall on